ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಚಿನ್ನಯ್ಯ ನಿಮ್ಮ ಹತ್ರ? ನನ್ನ ಹತ್ರ ಒಂದು ವಿಚಾರ ಬಿಟ್ಟು ಕೊಡ್ಲಿಲ್ಲ. ಚಿನ್ನಯ್ಯನು ಇದ್ರಲ್ಲಿ ಬಲಿಪಶು ಅಂತ ಅನ್ಸುತ್ತಾ ಅಥವಾ ಚಿನ್ನಯ್ಯನು ಗೇಮ್ ಪ್ಲೇ ಮಾಡ್ದ ಅಂತ ಅನ್ಸುತ್ತೆ? ಚಿನ್ನಯ್ಯನು ಗೇಮ್ ಪ್ಲೇ ಮಾಡಿರ್ತಾನೆ. ಬಟ್ ಈಗ ಅವನು ಅನುಭವಿಸ್ಲಿ, ಅವ್ನು ಮಾಡಿದಕ್ಕೆ ಅವನು ಅನುಭವಿಸ್ಲಿ. ಅಲ್ಲ, ಒಂದ್ ಹಂತದ ತನಕ ಸಾಥ್ ಈಗ ಅವನನ್ನು ಕೈ ಬಿಟ್ಟಿದಾರಲ್ವಾ, ಈಗ ಅವನು ಇಲ್ಲ. ಈಗ ಅವನಿಗೆ ಯಾರಿದ್ದಾರೆ? ಈಗ ಜೈಲಲ್ಲಿ ಕುಳಿಬೇಕಲ್ವಾ? ಓಕೆ, ಅವನಿಗೆ ಅದು ಗೊತ್ತಿರ್ಲಿಲ್ವಾ? ಚಿನ್ನಯ್ಯ ಮಾಡಬಾರದು ಮಾಡಿದ್ರು ಜೈಲಿಗೆ ಹೋದ್ರು ಅಂತೀರಿ. ನಾನ್ ಸೇಫ್ ಆದ ಈಗ ಅಂತ ಅನ್ಸ್ತಿದ್ಯಾ ನಿಮ್ಗೆ? ಹೌದು, ನಾನು ಸೇಫ್ ಆದೆ. ನಾನು ಸತ್ಯ ದುಡ್ಡು ತಗೊಂಡಿದ್ದಾಗಿದ್ರೆ ನಾನು ಸೇಫ್ ಆಗ್ತಿರ್ಲಿಲ್ಲ. ನೀವು ದುಡ್ಡು ತಗೊಂಡಿಲ್ಲ ಅಂತ? ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ಚಿನ್ನಯ್ಯ ದುಡ್ಡು ತಗೊಂಡಿದ್ದಾರೆ. ಚಿನ್ನಯ್ಯ ದುಡ್ಡು ತಗೊಂಡಿಲ್ಲ. ಎಷ್ಟು ತಗೊಂಡಿರ್ಬೋದು? ಎಷ್ಟು ತಗೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಿಮ್ಗೆ ಅಂದಾಜಿದೆ ಚಿನ್ನಯ್ಯ ದುಡ್ಡು ತಗೊಂಡಿದ್ದಾನೆ? ದುಡ್ಡು ತಗೊಂಡಿದ್ದಾನೆ ಅವನು. ಅವನು ದುಡ್ಡಿಗೆ ಬಿದ್ದಿದ್ದಾನೆ. ನನಗೆ ದುಡ್ಡು ಬೇಕು, ನನಗೆ. ಈ ಉಳಿದವರೆಲ್ಲ ಯಾಕೆ ಜಾಯ್ನ್ ಆಗಿದ್ದು? ದುಡ್ಡುಗೋಸ್ಕರನಾ? ಬೇರೆ ಏನಾದ್ರೂ ಇಂಟೆನ್ಷನ್ ಇದೆಯೋ ನನಗೆ ಗೊತ್ತಿಲ್ಲ. ಸಾಲಿದ್ದಾರೆ ಎಲ್ಲರೂ ಇದ್ದಾರೆ. ನಾನು ಬಾಯಲ್ಲಿ ಕೆಟ್ಟ ಮಾತುಗಳು ಬರುತ್ತೆ ನನಗೆ. ಈ ವೇದಿಕೆಯಲ್ಲಿ ನಾನು ಕೆಟ್ಟ ಮಾತು, ನನ್ನ ಅರ್ಹತೆ ಅಲ್ಲ, ನನ್ನ ಯೋಗ್ಯತೆ ನಾನು ಸುಮ್ಮನೆ ಜನರಲ್ ನಾಲೆಜ್ ಕೇಳ್ತೀನಿ. ಸಮೀರ್ ಯಾಕೆ ಜಾಯ್ನ್ ಆಗಿದ್ದು ಹಂಗಾದ್ರೆ? ಎಲ್ಲಿಗೆ? ಈ ಗ್ಯಾಂಗ್ ಅಲ್ಲಿ? ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿಲ್ಲ. ಅಲ್ಲಿ ದುಡ್ಡಿನ ವ್ಯವಹಾರ ನಡೆದಿದ್ಯಾ, ಬೇರೆ ಏನು ವ್ಯವಹಾರ ಇದೆಯಾ ನಿಮಗೆ ಗೊತ್ತಿಲ್ಲ? ಅದು ಏನು ಇತ್ತ ಅಂತ ನನಗೆ ಒಂದು ಚೂರು ಗೊತ್ತಿಲ್ಲ. ಜಯಂತದು ಗೊತ್ತಿಲ್ಲ ನಿಮಗೆ? ನನಗೆ ಜಯಂತಿದು ಗೊತ್ತಿಲ್ಲ. ಜಯಂತದು ಉದ್ದೇಶ ಏನಿತ್ತು? ಧರ್ಮಸ್ಥಳದ ವಿರುದ್ಧ ಅವ್ರಿಗೆ ಯಾಕೆ ಸಿಟ್ಟಿತ್ತು ಅಂತದೇನು ಗೊತ್ತಿಲ್ವಾ? ಅಂಥದ್ದು ಏನು ನನಗೂ ಗೊತ್ತಿಲ್ಲ ಮೇಡಮ್. ತಿಮ್ಮರೋಡಿಗೆ ಏನು ಸಿಟ್ಟಿತ್ತು ಅಂತ ಗೊತ್ತಾ? ತಿಮ್ಮರೋಡಿಗೆ ಅದೇ ಸೌಜನ್ಯ ಅನ್ನೋದು ಒಂದು ಇದರಿಂದ ಸಿಟ್ಟಿತ್ತು ಅನ್ನೋದು ಒಂದು ಗೊತ್ತು ಬಿಟ್ರೆ, ಈಗ ಇದರಲ್ಲೂ ಅವರನ್ನು ಬಲಿಪಶು ಮಾಡಿದ್ದಾರೆ. ಅದು ನಾನು ಹೇಳಕ್ ಹೋಗಲ್ಲ. ಆಕ್ಚುಲಿ ಆ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ನಾನು ಒಂದು ಮಾತನ್ನ ಹೇಳ್ಬೋದು. ಓಕೆ.